ಲೋಕಸಭೆ ಚುನಾವಣೆಗಾಗಿ ನಾನು ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನ ಮಾಡ್ತೀನಿ. ಚುನಾವಣೆಯಲ್ಲಿ ನಾನು 100ಕ್ಕೆ 100ರಷ್ಟು ಗೆಲುವನ್ನು ಸಾಧಿಸ್ತೀನಿ ಅಂತ ಬೆಂಗಳೂರು ಕೇಂದ್ರ ಲೋಕಸಭಾ ಅಭ್ಯರ್ಥಿ ಮನ್ಸೂರ್ ಖಾನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾನು ಪಕ್ಷದ ಸಂಘಟನೆಯನ್ನ ಮಾಡ್ತಾ ಇದ್ದೀನಿ. ಈ ಹಿಂದೆ ಕೂಡ ನಾನು ಪಕ್ಷದ ಸಂಘಟನೆಯನ್ನ ಸಾಕಷ್ಟು ಮಾಡಿದ್ದೀನಿ. ಹೀಗಾಗಿ ನನ್ನನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೊಟ್ಟಿದೆ. ಅವಕಾಶ ಸಿಕ್ಕರೆ ಜನರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಶಿಕ್ಷಣ, ಆರೋಗ್ಯ ಕ್ಷೇತ್ರ ಎರಡೂ ಕೂಡ ನನ್ನ ಆಯ್ಕೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮನ್ಸೂರ್ ಖಾನ್ ಮಾತನಾಡಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮನ್ಸೂರ್ ಖಾನ್ ಅವರು ಅಧಿಕೃತವಾಗಿ ಈಗ ಘೋಷಣೆ ಆಗಿದೆ ಅವರ ಹೆಸರು. ಸೊ ನಮ್ಮ ಜೊತೆ ಇದ್ದಾರೆ, ಏನು ಹೇಳ್ತಾರೆ ಸರ್? ಅಧಿಕೃತವಾಗಿ, ಯಾಕೆಂದ್ರೆ ತಮ್ಗೆ ಎಲ್ಲೋ ಒಂದು ಕಡೆ ಇಷ್ಟ ಇರಲಿಲ್ಲ, ಆದರೂ ಕೂಡ ನಿಲ್ಲಿಸಬೇಕಾಯ್ತು, ಈಗ ಯಾವ ಥರ? ಇಲ್ಲ, ಇಷ್ಟ ಇರಲಿಲ್ಲ ಅಂತ ಇಲ್ಲ. ನಾನು ಲಾಯಲ್ ಪಾರ್ಟಿ ಸೋಲ್ಜರ್. ನಮ್ಮ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ. ಆ್ಯಂಡ್ ನಾನು ಈ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಕಂಟೆಸ್ಟ್ ಮಾಡ್ತಾ ಇರೋದು ಪೂರ್ತಿ ಮನಸ್ಸಿಂದ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಸೊ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಈ 50 ವರ್ಷದಿಂದ ನೋಡ್ತಾ ಇದ್ದೀನಿ. ಸೊ ಅದಕ್ಕೆ ನನಗೆ ನಂಬಿಕೆ ಐತೆ, ನಾನು ಫುಲ್ ಕಾಂಪಿಟೇಟಿವ್ ಸ್ಪಿರಿಟ್ನಲ್ಲಿ ಈ ಸೀಟನ್ನು ಗೆದ್ದು ಬರ್ತೀನಿ ಅಂತ. ದೆಹಲಿ ಚುನಾವಣಾ ಸಮಿತಿ ಸಭೆ ನಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಹೆಸರು ಮುಂದಕ್ಕೆ ಬರುತ್ತೆ. ಆಗ ಯಾರು ಈ ಹೆಸರು ಅನ್ನುವಂಥ ಒಂದು ವಿಚಾರವನ್ನು ಸೋನಿಯಾ ಗಾಂಧಿ ಅವರು ಕೇಳ್ತಾರೆ. ರೆಹಮಾನ್ ಖಾನ್ ಅವರ ಬೇಟ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ತಕ್ಕಂತ ನಿಮ್ಮ ಹೆಸರನ್ನ ಅದು ಆ ಮಾಹಿತಿ ನನಗೆ ಎಲ್ಲ ನನ್ನ ಮಾಧ್ಯಮದಿಂದನೇ ಕೇಳ್ತಾ ಇರೋದು. ನಾನು ಆ್ಯಸ್ ಅ ಕಾಂಗ್ರೆಸ್ ಮ್ಯಾನ್ ನನ್ನ ಪಾರ್ಟಿ ಡಿಸಿಷನ್ ಒಪ್ಕೊಳ್ಬೇಕು. ಅದಕ್ಕೆ ನಾನು ಫೈಟ್ನಲ್ಲಿದ್ದೀನಿ. ನನಗೆ ಗೊತ್ತು ಬೆಂಗಳೂರು ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸ್ಟೇಟ್ನಲ್ಲಿದೆ. ಮತ್ತು ನಮ್ಮ 5 ಗ್ಯಾರಂಟೀಸ್ ಕೊಟ್ಟಿದ್ದೀವಿ. ಜನರಿಗೆ ವೆಲ್ಫೇರ್ ಗೋಸ್ಕರ ನಮ್ಮ ಬೆಂಗಳೂರು ಸೆಂಟ್ರಲ್ ಮತ್ತು ಪೂರ್ತಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಷನಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲಬೇಕು. ಆ್ಯಂಡ್ ಆವಾಗ ತಿರ್ಗಾ ನೀವು ನೋಡ್ತಾ ಇದ್ದೀರಾ ಬೆಂಗಳೂರು, ನನ್ನ ಎಜೆಂಡಾ ಕ್ಲಿಯರ್ ಇದೆ. ಪಾಸಿಟಿವ್ ಎಜೆಂಡಾ, ಡೆವಲಪ್ಮೆಂಟ್, ಎಡ್ಯುಕೇಷನ್ ಆ್ಯಂಡ್ ಹೆಲ್ತ್ ಕೇರ್. ಬಿಕಾಸ್ ಬ್ಯಾಂಗ್ಳೂರ್ ಎಕ್ಸ್ಪ್ಯಾಂಡ್ ಆಗಿದೆ. ಮತ್ತು ಬ್ಯಾಂಗ್ಳೂರ್ ಸೆಂಟ್ರಲ್ ಬ್ಯಾಂಗ್ಳೂರ್ಗೆ ಅಂತ ಇಲ್ಲ, ಪೂರ್ತಿ ದೇಶಕ್ಕೆ ಸೆಂಟ್ರಲ್ ಈ ಕಾನ್ಸ್ಟಿಟ್ಯೂನ್ಸಿ. ಸೊ ನನ್ನ ಅಜೆಂಡಾ ಕ್ಲಿಯರ್ ಇದೆ. ಪಾಸಿಟಿವ್ ಎಜೆಂಡಾ, ಡೆವಲಪ್ಮೆಂಟ್ ಆಫ್ ಬ್ಯಾಂಗ್ಳೂರ್, ವೆಲ್ಫೇರ್ ಆಫ್ ಸಿಟಿಸನ್ಸ್. ಸೋಷಿಯಲ್ ಸರ್ವಿಸನ್ನು ಮಾಡ್ತಾ ಇದ್ದಂಥವ್ರು, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥವ್ರು, ಜೊತೆಗೆ ಪಕ್ಷದಲ್ಲೂ ಕೂಡ ಸಾಕಷ್ಟು ಸಂಘಟನೆಯನ್ನು ಮಾಡಿದಂಥವ್ರು, ಈಗ ಎಲ್ಲೋ ಒಂದು ಕಡೆ ತಮ್ಮ ಸಾಧನೆಗೆ ಈ ಒಂದು ಟಿಕೆಟ್ ಸಿಕ್ಕಿದೆ. ನನಗೆ ದೇವರ ಮೇಲೆ ನಂಬಿಕೆ ಇದೆ. ನಾನು ಒಂದೇ ಹೇಳೋದು, ನಮ್ಮ ಪಕ್ಷ ಇದೆ. ಆ್ಯಂಡ್ ಇನ್ನೊಂದು ನನ್ನ ಏನು ಕಾಂಟ್ರಿಬ್ಯೂಷನ್ ದೇಶಕ್ಕೆ, ನಾನು ಒಂದು ಎಜುಕೇಷನಿಸ್ಟ್. ಅದಕ್ಕೆ ನಾನು ನೇಷನ್ ಬಿಲ್ಡರ್. ನನ್ನ ಮಕ್ಕಳಿಗೆ ಶಿಕ್ಷಾ ಕೊಡ್ತೀನಿ. ಸೊ ನಾನು ಯಾವ ಪರಿಸ್ಥಿತಿನೂ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಳ್ತೀನಿ. ಆ್ಯಂಡ್ ನಾನು ನಮ್ಮ ಪಕ್ಷಕ್ಕೆ ಧನ್ಯವಾದ ಹೇಳ್ತೀನಿ. ಆ್ಯಂಡ್ ಕಾನ್ಫಿಡೆನ್ಸ್ ರಿಪೋಸ್ ಮಾಡಿದ್ದಾರೆ. ನನಗೆ ಕ್ಷೇತ್ರದಲ್ಲಿರುವಂತಹ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿ ಖಂಡಿತ ಮಾಡ್ತೀನಿ. ಕ್ಷೇತ್ರದಲ್ಲಿ ಈ ಬಾರಿ ಗೆಲುವನ್ನು ಕಾಣ್ತೀನಿ 100%. ಥ್ಯಾಂಕ್ ಯು. ಇದಿಷ್ಟು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಮನ್ಸೂರ್ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶಿವಕುಮಾರ್ ಜೋಹಳ್ಳಿ, TV5 ಬೆಂಗಳೂರು.